ಜ್ಞಾನಪಿಪಾಸುಗಳೇ, ಶಿಕ್ಷಣಾರ್ಥಿಗಳೇ, ಸ್ಪರ್ಧಾಕಾಂಕ್ಷಿಗಳೇ, ನಿಮಗೆ ಇಂದಿನ ತರಗತಿಗೆ ಸ್ವಾಗತ. ಶೈಕ್ಷಣಿಕ ಮನೋವಿಜ್ಞಾನದಲ್ಲಿ ಕಲಿಕೆ. ಏಕೆಂದರೆ ಬರುವ ಆಗಸ್ಟ್ ತಿಂಗಳಿನಲ್ಲಿ ಅಥವಾ ಈ ತಿಂಗಳ ಕೊನೆಯಲ್ಲಿ ಪ್ರಾಥಮಿಕ ಶಾಲಾ ಮತ್ತು ಪ್ರೌಢಶಾಲಾ ಸಹ ಶಿಕ್ಷಕರ ನೇಮಕಾತಿಗೆ ಆದೇಶ ಅನುಮೋದನೆ ದೊರೆಯಲಿದೆ. ಸುಮಾರು 15,000 ಸಹ ಶಿಕ್ಷಕರುಗಳು. ಹಾಗಾಗಿ ಪರೀಕ್ಷಾ ಸಿದ್ಧತೆ ನೀವು ನಡೆಸ್ತಾ ಇದ್ದೀರಾ, ನಿಮಗೂ ಸಹಾಯ ಆಗಲಿ ಅಂತೇಳಿ ನನ್ನದು ಒಂದಿಷ್ಟು ಕಿರು ಉದ್ದೇಶವಾಗಿದೆ. ಈಗ ನೋಡ್ಕೊಂಡು ಬರುವ ಕಲಿಕೆ ಗೇಟ್ಸ್ ರವರ ಪ್ರಕಾರ ಅನುಭವದ ಮೂಲಕ ವರ್ತನೆಯಲ್ಲಿ ಆಗುವ ಬದಲಾವಣೆಯನ್ನೇ ಕಲಿಕೆ ಎನ್ನುವರು. ತಾರ್ನಡೈಕ್ ಏನು ಹೇಳ್ತಾರೆ ಅಂದರೆ, ಪ್ರಚೋದನೆ ಮತ್ತು ಪ್ರತಿಕ್ರಿಯೆಗಳ ನಡುವೆ ಏರ್ಪಡುವ ಬಂಧನವೇ ಕಲಿಕೆ. ವುಡ್ವರ್ತ್ ಪ್ರಕಾರ ವ್ಯಕ್ತಿಯ ವರ್ತನೆಗಳಲ್ಲಿ ಬದಲಾವಣೆ ತರುವ ಅನುಭವಾತ್ಮಕ ಚಟುವಟಿಕೆಗಳೇ ಕಲಿಕೆ. ಕಲಿಕೆ ಬಂಧವಾದ ಸಿದ್ಧಾಂತ ಅಥವಾ ಸಾಹಚರ್ಯ ಸಿದ್ಧಾಂತಗಳು. ವರ್ತನವಾದ ಜೆ.ಬಿ. ವ್ಯಾಟ್ಸನ್, ಬಂಧವಾದ ಟಾರ್ನಡೈಕ್, ಅನುಬಂಧವಾದ ಪಾವ್ಲೋವ್, ಕ್ರಿಯಾಪ್ರಸೂತ ಅನುಬಂಧವಾದ ಜೆ.ಎಫ್. ಸ್ಕಿನ್ನರ್, ಬೋಧನಾ ಶಮನ ಸಿದ್ಧಾಂತ ಹಲ್, ಸಾಮೀಪ್ಯ ಕಲಿಕೆ ಸಿದ್ಧಾಂತ ಗತ್ರಿ, ಸಂಜ್ಞಾನಾತ್ಮಕ ಸ್ಥಿರ ಸಿದ್ಧಾಂತಗಳು ಗೆಸ್ಟಾಲ್ಟ್ ಸಿದ್ಧಾಂತ ಕೊಯ್ಲರ್, ವರ್ತ್ಮೀರ್, ಕರ್ಟ್ ಲೆವಿನ್, ಸಂಕೇತ ಗೆಸ್ಟಾಲ್ಟ್ ಟೋಲ್ಮನ್, ಸ್ಥಿರ ಸಿದ್ಧಾಂತ ಲೆವಿನ್, ಸಂಜ್ಞಾನಾತ್ಮಕ ಬೋಧಕ ಸಿದ್ಧಾಂತ ಅರ್ಥಪೂರ್ಣ ಸ್ವೀಕೃತಿ ಕಲಿಕೆ ಅಸುಬೆಲ್, ಅನ್ವೇಷಣಾ ಕಲಿಕೆ ಬ್ರೂನರ್, ಕಲಿಕಾ ಶ್ರೇಣಿ ರಾಬರ್ಟ್ ಎಂ ಗ್ಯಾಂಗ್ನೆ, ಜ್ಞಾನಾತ್ಮಕ ಕಲಿಕೆ ಜೀನ್ ಪಿಯಾಜೆ, ಪ್ರಭುತ್ವ ಕಲಿಕೆ ಬೆಂಜಮಿನ್ ಎಸ್. ಬ್ಲೂಮ್, ಸಾಮಾಜಿಕ ಕಲಿಕಾ ಸಿದ್ಧಾಂತ ವೀಕ್ಷಣಾ ಕಲಿಕೆ ಕಂಡೋರಾ, ಮಾನವ ಸಿದ್ಧಾಂತ ಅಬ್ರಹಾಂ ಮಾಸ್ಲೋ, ಪ್ರಯತ್ನ ದೋಷ ಕಲಿಕೆ ಪ್ರಯೋಗದ ನಿಯಮಗಳು ಸಿದ್ಧತಾ ನಿಯಮ, ಅಭ್ಯಾಸ ನಿಯಮ, ಪರಿಣಾಮ ನಿಯಮ, ಶಾಸ್ತ್ರೀಯ ಅನುಬಂಧವಾದ ಕಲಿಕೆಯ ಪ್ರತಿಪಾದಕ ಪೆಟ್ರೋವಿಚ್ ಪಾವ್ಲೋವ್, ಕ್ರಿಯಾಜನ್ಯ ಅನುಬಂಧವಾದ ಜಿ.ಎಫ್. ಸ್ಕಿನ್ನರ್. ಕಲಿಕಾ ವಕ್ರ ಕಲಿಕೆಯ ದರವನ್ನು ನಕ್ಷೆಯ ಮೂಲಕ ನಿರೂಪಿಸುವುದಕ್ಕೆ ಕಲಿಕಾ ವಕ್ರ ಎನ್ನುತ್ತೇವೆ. ಕಲಿಕಾ ವಕ್ರದ ಪ್ರಕಾರಗಳೆಂದರೆ ಋಣಾತ್ಮಕ ಕಲಿಕಾ ವಕ್ರ, ಧನಾತ್ಮಕ ಕಲಿಕಾ ವಕ್ರ, ಮಿಶ್ರ ಕಲಿಕಾ ವಕ್ರ, ಶೂನ್ಯ ಕಲಿಕಾ ವಕ್ರ. ಋಣಾತ್ಮಕ ಕಲಿಕಾ ವಕ್ರ ಆರಂಭದಲ್ಲಿ ಕಲಿಕೆಯ ಪ್ರಮಾಣ ಹೆಚ್ಚಿದ್ದು ಕ್ರಮೇಣ ಕಲಿಕೆಯ ಪ್ರಮಾಣ ಕಡಿಮೆಯಾಗುವುದನ್ನು ನಕ್ಷೆ ಮೂಲಕ ನಿರೂಪಿಸುವ ವಕ್ರವೇ ಋಣಾತ್ಮಕ ಕಲಿಕಾ ವಕ್ರ. ಧನಾತ್ಮಕ ಕಲಿಕಾ ವಕ್ರ ಕಲಿಕೆಯ ಆರಂಭದಲ್ಲಿ ಕಡಿಮೆ ಪ್ರಮಾಣ ಕಾಲದೊಂದಿಗೆ ಕಲಿಕೆಯ ದರ ಹೆಚ್ಚಾಗುವ ಪ್ರಮಾಣವನ್ನು ಸೂಚಿಸುವ ವಕ್ರವೇ ಧನಾತ್ಮಕ ಕಲಿಕಾ ವಕ್ರ. ಕಲಿಕೆ 5 ಆಕಾರದಲ್ಲಿದ್ದು ಕಾಲದೊಂದಿಗೆ ಹೆಚ್ಚು ಕಡಿಮೆ ಆಗುತ್ತಾ ಸಾಗುವುದು ನಕ್ಷೆಯ ಮೂಲಕ ನಿರೂಪಿಸುವುದೇ ಮಿಶ್ರ ಕಲಿಕಾ ವಕ್ರ. ಕಲಿಕೆಯ ಒಂದು ನಿರ್ದಿಷ್ಟ ಸಮಯದವರೆಗೆ ಮುಂದುವರೆದ ನಂತರ ಸ್ಥಗಿತಗೊಳ್ಳುತ್ತದೆ. ಇದನ್ನು ನಕ್ಷೆಯ ಮೂಲಕ ನಿರೂಪಿಸಿದನ್ನು ಶೂನ್ಯ ಕಲಿಕಾ ವಕ್ರ ಎನ್ನುತ್ತಾರೆ. ಕಲಿಕಾ ವರ್ಗಾವಣೆ ಹೇಗಾಗುತ್ತೆ? ಒಂದು ಸನ್ನಿವೇಶದಲ್ಲಿ ಪಡೆದಿರುವ ಜ್ಞಾನ, ತರಬೇತಿ ಹಾಗೂ ಅಭ್ಯಾಸಗಳನ್ನು ಇನ್ನೊಂದು ಕ್ಷೇತ್ರದಲ್ಲಿ ಅನ್ವಯ ಮಾಡಿಕೊಳ್ಳುವುದನ್ನೇ ಕಲಿಕೆ ವರ್ಗಾವಣೆ ಎನ್ನುತ್ತೇವೆ. ಕಲಿಕಾ ವರ್ಗಾವಣೆ ವಿಧಗಳು 3. ಒಂದು ಧನಾತ್ಮಕ ಕಲಿಕಾ ವರ್ಗಾವಣೆ, ಋಣಾತ್ಮಕ ಕಲಿಕಾ ವರ್ಗಾವಣೆ, ಶೂನ್ಯ ಕಲಿಕಾ ವರ್ಗಾವಣೆ. ಹಿಂದಿನ ಕಲಿಕೆ ಮುಂದಿನ ಕಲಿಕೆಗೆ ಸಹಾಯವಾದರೆ ಅದು ಧನಾತ್ಮಕ. ಹಿಂದಿನ ಕಲಿಕೆ ಮುಂದಿನ ಕಲಿಕೆಗೆ ಅಡ್ಡಿಯಾಗುವುದನ್ನೇ ಋಣಾತ್ಮಕ. ಹಿಂದಿನ ಕಲಿಕೆ ಮುಂದಿನ ಕಲಿಕೆಯ ಮೇಲೆ ಯಾವುದೇ ಪರಿಣಾಮ ಉಂಟು ಮಾಡದಿದ್ದರೆ ಅದನ್ನು ಶೂನ್ಯ ಕಲಿಕಾ ವರ್ಗಾವಣೆ ಎನ್ನುತ್ತೇವೆ. ಕಲಿಕಾ ಶ್ರೇಣಿ ರಾಬರ್ಟ್ ಗ್ಯಾಗ್ನೆ ಎಂಬ ಮನೋವಿಜ್ಞಾನಿ ಕಲಿಕಾ ಶ್ರೇಣಿಯ ಬಗ್ಗೆ ಹೀಗೆ ವಿವರಿಸುತ್ತಾನೆ. ರಾಬರ್ಟ್ ಗ್ಯಾಗ್ನೆ 1965ರಲ್ಲಿ ತಮ್ಮ ಕಂಡೀಷನ್ಸ್ ಆಫ್ ಲರ್ನಿಂಗ್ ಎಂಬ ಪುಸ್ತಕದಲ್ಲಿ ಸಂಚಾಲಿತ ಕಲಿಕಾ ಮಾದರಿ ಎಂದು ಕರೆಯುವ ಕಲಿಕಾ ಶ್ರೇಣಿಯನ್ನು ಆರಂಭದಲ್ಲಿ 8 ಹಂತದ ಕಲಿಕೆಯನ್ನು ಗುರುತಿಸಿದ್ದಾನೆ. ನಂತರ 8 ಹಂತಗಳನ್ನು ಪರಿಷ್ಕರಿಸಿ 4 ಹಂತಗಳ ಕಲಿಕಾ ಶ್ರೇಣಿಯಲ್ಲಿ ಗುರುತಿಸಿದ್ದಾನೆ. ಕಲಿಕೆಯ ಮೇಲೆ ಪ್ರಭಾವ ಬೀರುವ ಅಂಶಗಳು: ಅಭಿಪ್ರೇರಣೆ, ಆಸಕ್ತಿ, ಅವಧಾನ, ಸ್ಮೃತಿ, ವಿಸ್ಮೃತಿ. ಮೋಟಿವೇಶನ್ ಎಂಬ ಪದವು ಲ್ಯಾಟಿನ್ ಪದವಾದ ಮೂವ್ ಎಂಬ ಪದದಿಂದ ಬಂದಿದ್ದು. ಅದರ ಅರ್ಥ ಚಲಿಸುವಂತೆ ಮಾಡು.
ಚೇತನಗೊಳಿಸು ಎಂದರ್ಥ. ವ್ಯಕ್ತಿಯನ್ನು ನಿರ್ದಿಷ್ಟ ಗುರಿಯೆಡೆಗೆ ಪ್ರಚೋದಿಸುವ ಶಕ್ತಿಯೇ ಅಭಿಪ್ರೇರಣೆ. ಇದರಲ್ಲಿ ಆಂತರಿಕ ಅಭಿಪ್ರೇರಣೆ ಮತ್ತು ಬಾಹ್ಯ ಅಭಿಪ್ರೇರಣೆ ಎಂಬ ಪ್ರಕಾರಗಳಿವೆ. ಆಸಕ್ತಿ ಎಂಬ ಪದವು ಇಂಗ್ಲೀಷ್ನ ಇಂಟ್ರೆಸ್ಟ್ ಎಂಬ ಪದದ ಸಂವಾದಿಯಾಗಿದ್ದು ಲ್ಯಾಟಿನ್ ಭಾಷೆಯಲ್ಲಿ ಮಹತ್ವದ್ದು ಎಂಬ ಅರ್ಥ ಹೊಂದಿದೆ. ಚಟುವಟಿಕೆಯಿಂದ ಕಡೆ ಗಮನ ಹರಿಸುವಂತೆ ಮಾಡುವ ಪ್ರೇರಕ ಶಕ್ತಿಯೇ ಆಸಕ್ತಿ. ಇರುವ ಹಲವು ವಸ್ತುಗಳಲ್ಲಿ ಒಂದೇ ವಸ್ತುವಿನ ಮೇಲೆ ಪ್ರಶ್ನೆಯನ್ನು ಕೇಂದ್ರೀಕರಿಸುವುದೇ ಅವಧಾನ. ಅವಧಾನದಲ್ಲಿ ಐಚ್ಛಿಕ ಅನೈಚ್ಛಿಕ ಅವಧಾನಗಳ 2 ವಿಧಗಳಿವೆ. ಸ್ಮೃತಿ ಅನುಭವಗಳನ್ನು ಸಂಗ್ರಹಿಸಿಡುವ ಮತ್ತು ಅವಶ್ಯಕತೆ ಇದ್ದಾಗ ನೆನಪಿಗೆ ತಂದುಕೊಳ್ಳುವುದೇ ಸ್ಮೃತಿ. ಕಲಿತಂತಹ ವಿಷಯವನ್ನು ಪುನಃ ಸ್ಮರಣೆಗೆ ತಂದುಕೊಳ್ಳುವುದರಲ್ಲಿ ವಿಫಲನಾಗುವುದೇ ವಿಸ್ಮೃತಿ. ಕಲಿಕಾ ನ್ಯೂನತೆಗಳನ್ನು ನೋಡೋದಾದರೆ ಡಿಸ್ಲೆಕ್ಸಿಯಾ ಓದುವಿಕೆಗೆ ಸಂಬಂಧಿಸಿದ ಕಲಿಕಾ ನ್ಯೂನತೆ, ಡಿಸ್ಗ್ರಾಫಿಯಾ ಬರವಣಿಗೆ ಸಂಬಂಧಿಸಿದ ಕಲಿಕಾ ನ್ಯೂನತೆ, ಡಿಸ್ಕ್ಯಾಲ್ಕುಲಿಯಾ ಗಣಿತ ಸಂಬಂಧಿ ಅಸಮರ್ಥತೆ, ಡಿಸ್ಫೋನಿಯಾ ಧ್ವನ್ಯಾಂಗಗಳ ದೋಷದಿಂದ ಮಾತನಾಡುವುದರಲ್ಲಿ ನ್ಯೂನತೆ. ಶುಭವಾಗಲಿ. ನನ್ನ ಕಡೆ ಸೇವ್ ಮಾಡಿಟ್ಕೊಳ್ಳಿ, ಉಪಯೋಗ ಬರುತ್ತೆ. ಪರೀಕ್ಷೆ ಕಾಲಕ್ಕೆ ಬಂದಾಗ ನಿರ್ಭಯವಾಗಿ ಬರೆದು ಬನ್ನಿ. ಉತ್ತಮ ಅಂಕಗಳನ್ನು ಪಡೆಯಿರಿ. ಶಿಕ್ಷಕರಾಗಿ ನಮ್ಮ ಇಲಾಖೆಯಲ್ಲಿ ಬನ್ನಿ. ನೀವು ಪಾಲುದಾರರಾಗಿ ಸಾಮಾಜಿಕ ಸುಧಾರಣೆಗಳಲ್ಲಿ ನಿಮ್ಮದು ಒಂದು ಅಂಶ ಭಾಗಿಯಾಗಲಿ. ಸರ್ವೇ ಜನೋ ಸುಖಿನೋ ಭವಂತು. ಜೈ ಹಿಂದ್, ಜೈ ಕರ್ನಾಟಕ, ಜೈ ಭಾರತ್ ಮಾತೆ, ಜೈ ಭುವನೇಶ್ವರಿ.